ಪ್ರೋಟೀನ್ ನಮ್ಮ ಡಯಟಲ್ಲಿ ಇಲ್ಲ ಅಂದರೆ ಮಸಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಪ್ರತಿದಿನ ಸೂಟ್ ಬೂಟ್ ಹಾಕ್ಕೊಳ್ಳಲ್ಲ ನೀವು, ಯಾವತ್ತು ಹಾಕೋತೀರ ಏನೋ ಫಂಕ್ಷನ್ ಇದ್ದಿದ್ದೇನೆ. ಇನ್ ದ ಸೇಮ್ ವೇ ಪ್ರತಿದಿನ ಕರ್ದಿರೋ ಪದಾರ್ಥಗಳು ಬೇಡ, ಪ್ರತಿದಿನ ಚಿಪ್ಸು ಬಜ್ಜಿ ಬೋಂಡ ಬೇಡ. ಆ್ಯಂಡ್ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಬರೀ ಕೊಬ್ಬಿನ ಅಂಶ, ಬರೀ ಫ್ಯಾಟ್ ಲಾಸ್ ಆಗಬೇಕು. ಮಾಂಸ ಕಡಿಮೆ ಆಗಬಾರ್ದು, ನೀರಿನ ಅಂಶ ಕಡಿಮೆ ಆಗಬಾರ್ದು. ಸೊ ಸುಮಾರಿದೆ ಅದರಲ್ಲಿ, ಸಿಂಪಲ್ ಆಗಿಲ್ಲ ಇದು ಅಷ್ಟೊಂದು. ಆರೋಗ್ಯ ಸಿಂಪಲ್ ಅಲ್ಲ ಸರ್. ಹಣ್ಣು ತಿನ್ನಿ, ಹಣ್ಣಿನ ಜ್ಯೂಸ್ ಬೇಡ. ಹಣ್ಣಿನ ಜ್ಯೂಸ್ ಯಾವುದೇ ಕಾರಣ ಕುಡಿಬೇಡಿ. ಹಣ್ಣಿನ ಜ್ಯೂಸಲ್ಲಿ ಸಕ್ಕರೆ ಹಾಕೊಂಡಂತ ದೇವರಣೆ ಕುಡಿಬೇಡಿ. ನಾ ಊಟ ಏನಕ್ಕೆ ತಿಂತಿದ್ದೀನಿ? ನನಗೆ ಶಕ್ತಿಗೋಸ್ಕರ. ನಾ ಊಟ ತಿನ್ನೋದು ನನಗೆ ಖುಷಿಗೋಸ್ಕರ ಅಲ್ಲ, ಏನೋ. ಸೊ ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಕಾರ್ಬ್ಸ್ ಬಗ್ಗೆ ಅಂದರೆ ಕಾರ್ಬೋಹೈಡ್ರೇಟ್ ಬಗ್ಗೆ, ಪ್ರೋಟೀನ್ ಬಗ್ಗೆ ಮತ್ತು ನ್ಯೂಟ್ರಿಷನ್ ಫ್ಯಾಟ್ ಬಗ್ಗೆ ಯೂಶುವಲಿ ನಾವು ಮಾತಾಡ್ತೀವಲ್ವಾ. ಸೊ ಈಗ ತುಂಬಾ ಜನರಿಗೆ ಯಾವ್ದ್ರಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಯಾವ್ದ್ರಲ್ಲಿ ಪ್ರೋಟೀನ್ ಇದೆ ಅನ್ನೋದು ಗೊತ್ತಿರಲ್ಲ, ಮತ್ತು ಎಷ್ಟು ತಗೋಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ಬೋದು? ಸೊ ಓಕೆ, ಕಾರ್ಬೋಹೈಡ್ರೇಟ್ ಎನಿಮಿ ಅಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ಇಂಪಾರ್ಟೆಂಟ್. ಸೊ ಲೋ ಕಾರ್ಬ್ ಡಯಟ್ ಮಾಡ್ತೀನಿ, ಅನ್ನ ಬಿಟ್ಬಿಡ್ತೀನಿ, ಚಪಾತಿ ಬಿಟ್ಬಿಡ್ತೀನಿ. ಇಟ್ ಈಸ್ ನಾಟ್ ದ ರೈಟ್ ಅಪ್ರೋಚ್ ಫಾರ್ ಡಯಟ್. ಅನ್ನ ನಮ್ಮ ಸ್ಟೇಪಲ್ ಫುಡ್. ಓಕೆ, ಸೊ ಆ್ಯಂಡ್ ಕಾರ್ಬೋಹೈಡ್ರೇಟ್ ಈಸ್ ರಿಕ್ವೈರ್ಡ್ ಟು ಗಿವ್ ಯು ಎನರ್ಜಿ. ನಾನು ಕುತ್ಕೊಂಡಿದ್ದೀನಿ, ಮಾತಾಡ್ತಾ ಇದ್ದೀನಿ, ನನಗೆ ಶಕ್ತಿ ಸಿಗ್ತಾ ಇರೋದು ನಾನು ಬೆಳಗ್ಗೆ ತಿಂದಿದ್ದು ಪೊಂಗಲಿಂದ. ಕರೆಕ್ಟ್. ಸೊ ಪೊಂಗಲಲ್ಲಿ ಏನಿತ್ತು? ಅನ್ನ ಇತ್ತು, ಬಟ್ ಅದ್ರ ಜೊತೆಗೆ ಏನಿತ್ತು? ಬೇಳೆ ಇತ್ತು. ಅನ್ನ ನನ್ನ ಕಾರ್ಬೋಹೈಡ್ರೇಟ್ ನನಗೆ ಬೇಕು, ಹೌದು, ಶಕ್ತಿ ಕೊಡೋಕ್ಕೆ. ಬಟ್ ಜಾಸ್ತಿ ಶಕ್ತಿ ಕೊಡಿದ್ರೆ, ಈಗ ನಾನು ಓಡ್ತಾ ಇಲ್ಲ, ನಾನು ಮ್ಯಾರಥಾನ್ ಮಾಡ್ತಾ ಇಲ್ಲ, ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಅದಕ್ಕೆ ಬೇಕಿರೋ ಅಷ್ಟು ಶಕ್ತಿ ನನಗೆ ಅನ್ನದಿಂದ ಸಿಗುತ್ತೆ. ಬಟ್ ಅದಕ್ಕೇನು ಜಾಸ್ತಿ ತಿಂದರೆ, ಈಗ ನಾನು ಪೊಂಗಲ್ ಬದಲು ಬರೀ ಅನ್ನ ಜೊತೆಗೇನೋ ಮೊಸರು ಹಾಕೋ ತಿಂದೆ ಅಂದ್ಕೊಳ್ಳಿ, ಇಲ್ಲ ಚಿತ್ರಾನ್ನ ತಿಂದೆ ಅಂತ ಅಂದ್ಕೊಳ್ಳಿ, ಬರೀ ಕಾರ್ಬೋಹೈಡ್ರೇಟ್ ಸಿಗ್ತಾ ಇದೆ ನನಗೆ, ಪ್ರೋಟೀನ್ ಅಂಶ ಸಿಗ್ತಿಲ್ಲ. ಬಟ್ ನನಗೆ ಈಗ ಸದ್ಯಕ್ಕೆ ಅಷ್ಟು ಕಾರ್ಬೋಹೈಡ್ರೇಟ್ ಬೇಡ. ಸೊ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ, ನನಗೆ 5,000 ರೂಪಾಯಿ ಸಿಕ್ಕಿದೆ, ಬಟ್ ನನ್ನ ಖರ್ಚಿರೋದು ಬರೀ 3,000 ರೂಪಾಯಿ. 2,000 ಏನು ಮಾಡ್ತೀನಿ? ಬ್ಯಾಂಕಿಗೆ ಹಾಕ್ತೀನಿ. ಕರೆಕ್ಟ್. ಇನ್ ದ ಸೇಮ್ ವೇ ನಿಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡುತ್ತೆ. ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ನ ಫ್ಯಾಟ್ ಆಗಿ, ಕೊಬ್ಬಿನ ಅಂಶ ಆಗಿ ಕನ್ವರ್ಟ್ ಮಾಡುತ್ತೆ. ಇದಕ್ಕಿಂತ ಚೆನ್ನಾಗಿ ಹೇಳಕ್ ಸಾಧ್ಯನೇ ಇಲ್ಲ. ಅಗೇನ್ ಸೊ ನಮ್ಮ ಬಾಡಿ ಏನಾಗುತ್ತೆ, ನಿಮ್ಮ ಟೈರ್ಗಳೆಲ್ಲ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ನಿಮ್ದು ಬ್ಯಾಕ್ ಎಲ್ಲ ದಪ್ಪ ಆಗ್ತಾ ಹೋಗುತ್ತೆ. ಸೊ ಅದೆಲ್ಲ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಇದೆ. ಸೊ ಯಾವಾಗ ನಾವು ಏನು ಕಾರ್ಬೋಹೈಡ್ರೇಟ್ ತಿಂತೀವಿ, ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಅನ್ನೋದು ಸಿಗುತ್ತೆ. ತುಂಬ ಸುಸ್ತಾದವ್ರು ಗ್ಲೂಕೋಸ್ ಕೊಡ್ತೀವಿ ಅಲ್ಲ, ಬಿಕಾಸ್ ಬ್ರೇಕ್ ಡೌನ್ ಆಗೋದನ್ನ ಅವಾಯ್ಡ್ ಮಾಡೋಕ್ಕೆ ಡೈರೆಕ್ಟಾಗಿ ಗ್ಲೂಕೋಸೇ ಕೊಟ್ಬಿಡ್ತೀವಿ. ರೆಗ್ಯುಲರ್ ಬಾಡಿಲಿ ಏನಾಗುತ್ತೆ, ಈಗ ಪೊಂಗಲ್ಗೆ ಬರೋಣ. ಪೊಂಗಲ್ ತಿಂದ್ವಿ, ಪೊಂಗಲ್ಲಿರೋ ಅನ್ನ ಕಾರ್ಬೋಹೈಡ್ರೇಟ್, ಅನ್ನ ಬ್ರೇಕ್ ಡೌನ್ ಆಯಿತು, ಗ್ಲೂಕೋಸ್ ಆಯಿತು. ಗ್ಲೂಕೋಸ್ನ ರಕ್ತದಲ್ಲಿ ಇದೆ. ಇನ್ಸುಲಿನ್ ಅನ್ನೋ ಹಾರ್ಮೋನ್ ಏನು ಮಾಡುತ್ತೆ, ಬರುತ್ತೆ, ಈ ಗ್ಲೂಕೋಸನ್ನ ಸೆಲ್ಸ್ ಒಳಗೆ ಕಳಿಸುತ್ತೆ. ಸೊ ನನಗೆ ಕೈ ಮೂವ್ಮೆಂಟ್ ಮಾಡ್ತಿದ್ದೀನಿ, ಇದಕ್ಕೆ ಶಕ್ತಿ ಬೇಕು. ಸೊ ಕೈಯಲ್ಲಿರೋ ಸೆಲ್ಸ್ಗೆ ಇನ್ಸುಲಿನ್ನು ಗ್ಲೂಕೋಸ್ನ ಕಳಿಸುತ್ತೆ. ತೊಗೊಳಪ್ಪ ಶಕ್ತಿ, ನೀವು ಕೆಲಸ ಮಾಡ್ತಿದ್ಯಾ ತಗೋ. ನೀವು ಹೇಳಿದ್ರಿ ನಾನು ಮೆಟ್ಲು ಹತ್ತಿದೆ ಅಂತ, ಮೆಟ್ಲು ಹತ್ತಕ್ಕೆ ನಿಮ್ಮ ಕಾಲಿಗೆ ಶಕ್ತಿ ಬೇಕು. ನೀವು ಅವತ್ತು ಮೆಟ್ಲು ಹತ್ತಿದ್ರಿ, ಕಾಲು ವರ್ಕೌಟ್ ಆಯಿತು, ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಯೂಸ್ ಆಯಿತು. ಸೊ ಇನ್ಸುಲಿನ್ ಏನು ಮಾಡುತ್ತೆ, ಈ ಫೆಸಿಲಿಟೇಷನ್ನ ಮಾಡುತ್ತೆ. ಅಕಸ್ಮಾತ್ ಯೂಸ್ ಆಗಲಿಲ್ಲ, ಆಗೇನು ಮಾಡುತ್ತೆ ಇನ್ಸುಲಿನ್, ಯಾವ ಸೆಲ್ಗೂ ಬೇಡ. ಓಕೆ, ಸೊ ಅದನ್ನ ಎತ್ಕೊಂಡೋಗಿ ಫ್ಯಾಟ್ ಆಗಿ ಸ್ಟೋರ್ ಮಾಡುತ್ತೆ. ಫಸ್ಟ್ ಫ್ಯಾಟ್ ಸ್ಟೋರ್ ಆಗೋದು ಲಿವರ್ ಮೇಲೆ, ಲಿವರಲ್ಲೂ ಫುಲ್ ಆಗೋಯ್ತು ಅಂತ ನೆಕ್ಸ್ಟ್ ಬರೋದು ನಿಮ್ಮ ಬೊಜ್ಜು. ಓಕೆ, ಸೊ ಟೈರ್. ಸೊ ದಿಸ್ ಈಸ್ ಅಬೌಟ್ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ 60% ನಮ್ಮ ಡಯಟಲ್ಲಿ ಇರಬಹುದು. ನಾಟ್ 100%, ನಾಟ್ 80%, 60%. ನೆಕ್ಸ್ಟ್ ಪ್ರೋಟೀನ್ ಬಗ್ಗೆ ಮಾತಾಡೋಣ. ಪ್ರೋಟೀನ್ ಅಗೇನ್ ಇಸ್ ಯೂಸ್ಡ್ ಹೈಲಿ ಇನ್ ಮಾರ್ಕೆಟಿಂಗ್. ಪ್ರೋಟೀನ್ ಪೌಡರ್, ಪ್ರೋಟೀನ್ ರಿಚ್ ಮೀಲ್, ಏನೋ ಪ್ರೋಟೀನ್ ಅನ್ನೋದನ್ನ ದೊಡ್ಡ ಮಾರ್ಕೆಟಿಂಗ್ ಟರ್ಮ್ ಥರ ಯೂಸ್ ಮಾಡ್ತಾ ಇದ್ದೀವಿ ನಾವು. ಬಟ್ ಪ್ರೋಟೀನ್ ಈಸ್ ದ ಬಿಲ್ಡಿಂಗ್ ಬ್ಲಾಕ್. ನಮ್ಮ ಬಾಡಿಯನ್ನು ಬೆಳೆಸೋ ಅಂಥದ್ದು ಪ್ರೋಟೀನ್. ನಮ್ಮ ಚಿಕ್ಕ ಮಸಲಲ್ಲಿ ಆಗೋ ವೇರ್ ಆ್ಯಂಡ್ ಟೇರ್, ಚಿಕ್ಕ ಗಾಯ ಆಗಿದೆ ಅದನ್ನು ಬೆಳೆಸೋಕ್ಕೆ ಬರೋದು, ಮಕ್ಕಳಿಗೆ ಬೆಳವಣಿಗೆಗೆ ಹೆಲ್ಪ್ ಮಾಡೋದು, ಇದೆಲ್ಲ ಮಾಡೋದು ಪ್ರೋಟೀನ್. ಪ್ರೋಟೀನ್ಗೋಸ್ಕರ ಏನೋ ಸ್ಪೆಷಲಾಗಿ ಡಯಟ್ ಮಾಡೋ ಅಗತ್ಯ ಇಲ್ಲ. ಬೇಳೆ, ಕಾಳು, ಓಕೆ, ದಾಲ್ಗಳು, ಯಾವುದೇ ಆದಂಥ ಲೆಂಟಿಲ್ಸ್, ಓಕೆ, ಚೆನ್ನ, ಚೋಲೆ, ಪನ್ನೀರ್, ರಾಜ್ಮಾ, ಓಕೆ, ಇಲ್ಲ ಸೋಯಾ, ಈ ಎಲ್ಲ ಅಂಶಗಳಲ್ಲೂ ಪ್ರೋಟೀನ್ಸ್ ಇದೆ. ಈವನ್ ನಟ್ಸ್ ಆ್ಯಂಡ್ ಸೀಡ್ಸ್, ಅದರಲ್ಲಿ ಫ್ಯಾಟ್ ಇದೆ ಬಟ್ ಪ್ರೋಟೀನ್ ಕೂಡ ಇದೆ. ಓಕೆ, ಸೊ ನಿಮ್ಮ ಊಟ ತಿಂಡಿಯಲ್ಲಿ ಆ ಬೇಳೆ ಪದಾರ್ಥ, ಆ ಪ್ರೋಟೀನ್ ಪದಾರ್ಥ ಏನಿದೆ, ದ್ಯಾಟ್ ವಿಲ್ ಹೆಲ್ಪ್ ವಿತ್ ಯೋರ್ ಮಸಲ್ ಸ್ಟ್ರೆಂತ್. ಅಗೇನ್ ನಿಮ್ಮ ಸ್ಟೆಪ್ಸ್ ಬಗ್ಗೆ ನಾನು ಮಾತಾಡಬೇಕು ಅಂದರೆ, ನೀವು ಸ್ಟೆಪ್ಸ್ ಹತ್ತಬೇಕಾದ್ರೆ ದೇರ್ ಇಸ್ ಅ ಮೂವ್ಮೆಂಟ್ ಇನ್ ಯೋರ್ ನೀಸ್. ಕರೆಕ್ಟ್. ದೇರ್ ಇಸ್ ಮೂವ್ಮೆಂಟ್ ಇನ್ ಯೋರ್ ಕ್ವಾಡ್ಸ್, ಇನ್ ಯೋರ್ ಥೈಸ್, ಇನ್ ಯೋರ್ ಕಾಫ್ ಮಸಲ್ಸ್. ಇದಕ್ಕೆಲ್ಲ ಬೇಕಿರೋದು ಪ್ರೋಟೀನ್.
ಓಕೆ, ಆ ಪ್ರೋಟೀನ್ ನಿಮ್ಮ ಮಾಂಸನ ಹಿಡಿದಿಡುತ್ತೆ, ನಿಮ್ಮ ಮಾಂಸಗೆ ಸಪೋರ್ಟ್ ಕೊಡುತ್ತೆ. ನಮ್ಮ ಅಲಿವಿಯೇಟ್ ಪೇನ್ ಕ್ಲಿನಿಕಲ್ಲಿ ಬರೋ ತುಂಬ ಪೇಷಂಟ್ಸ್ಗೆ ಮಸಲ್ಸೇ ಕಮ್ಮಿ ಆಗಿರುತ್ತೆ. ಎರಡು ಮೂಳೆ ಉಜ್ಜಕ್ಕೆ ಶುರು ಆಗುತ್ತೆ, ಬಿಕಾಸ್ ಅಲ್ಲಿ ಮಧ್ಯ ಇರೋ ಮಸಲ್ಸ್ ಡಿಗ್ರೇಡ್ ಹೊಟ್ಟೋಗಿರುತ್ತೆ. ಸೊ ಎರಡು ಮೂಳೆ ಉಜ್ಜಕ್ಕೆ ಶುರು ಆಗುತ್ತೆ, ಆ್ಯಂಡ್ ದ್ಯಾಟ್ ಕಾಸಸ್ ಇನ್ಫ್ಲಮೇಷನ್, ಊತ. ಸೊ ಸೆಕೆಂಡ್ ಕಮ್ಸ್ ಪ್ರೋಟೀನ್. ಪ್ರೋಟೀನ್ ನಮ್ಮ ಡಯಟಲ್ಲಿ ಇಲ್ಲ ಅಂದರೆ ಮಸಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಮಸಲ್ಸ್ ಕಮ್ಮಿ ಆಯಿತು, ಮೆಟಬಾಲಿಸಮ್, ನಮ್ಮ ಬಾಡಿಗೆ ಬೇಕಿರೋ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಬರೋದು ಮೆಟಬಾಲಿಕ್ ಡಿಸಾರ್ಡರ್ಸ್, ಡಯಾಬಿಟೀಸ್, ಥೈರಾಯ್ಡ್, ಓಕೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್, BP, ಹೈಪರ್ ಟೆನ್ಷನ್, ಈ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಪ್ರೋಟೀನ್ ನಮ್ಮ ಡಯಟಲ್ಲಿ ಅಟ್ಲೀಸ್ಟ್ 20-30% ಇರಬೇಕು. ಪ್ರತಿ ಊಟದಲ್ಲೂ ಕೂಡ ಕರೆಕ್ಟ್. ಈವನ್ ಹಾಲಿನ ಪದಾರ್ಥಗಳಲ್ಲೂ ನಮ್ಗೆ ಪ್ರೋಟೀನ್ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಫ್ಯಾಟ್. ಓಕೆ, ಅಗೇನ್ ಇದನ್ನು ನಾನು ಹೇಳಬೇಕು, ಫ್ಯಾಟ್ ಇಸ್ ನಾಟ್ ಅ ವಿಲನ್. ಓಕೆ, ಸೊ ಫ್ಯಾಟನ್ನು ಬಿಡಿ ಅಂತ ಯಾರೂ ಹೇಳೋದಿಲ್ಲ. ಫ್ಯಾಟ್ ಇಸ್ ನಾಟ್ ಅ ವಿಲನ್, ಎಕ್ಸೆಸಿವ್ ಫ್ಯಾಟ್ ಈಸ್ ದ ವಿಲನ್. ಓಕೆ, ಸೊ ನಾನು ಜಾಸ್ತಿ ನನ್ನ ಪೇಷಂಟ್ಸ್ಗೆ ತುಪ್ಪನೇ ತೊಗೊಳಕ್ಕೆ ಹೇಳ್ತೀನಿ ಇನ್ಸ್ಟೆಡ್ ಆಫ್ ಎಣ್ಣೆ. ತುಪ್ಪದಲ್ಲಿ ಬ್ಯೂಟೈರಿಕ್ ಅನ್ನೋದೊಂದು ಆ್ಯಸಿಡ್ ಇರುತ್ತೆ. ಇಟ್ ಹೆಲ್ಪ್ಸ್ ಇನ್ ಸ್ಟಮಕ್ ಲೈನಿಂಗ್. ವೈಟಮಿನ್ D, C ಈ ಎಲ್ಲನ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡುತ್ತೆ. ಸ್ಟಮಕ್ ಲೈನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಅಂದರೆ ಸ್ಟಮಕಿನ ಆ್ಯಸಿಡಿಕ್ pHನ, ಸೊ ಸ್ಟಮಕಲ್ಲಿ ಗ್ಯಾಸ್ಟ್ರಿಕ್ ಆ್ಯಸಿಡ್ ಸೆಕ್ರೇಟ್ ಆಗುತ್ತೆ ಅಲ್ಲ, ಅದು ಸ್ಟಮಕಿನ ಇನ್ಸೈಡ್ ವಾಲ್ಸ್ನ ತಿನ್ನತ್ತೆ. ಇಫ್ ದೇರ್ ಈಸ್ ನೋ ಫುಡ್, ಆಗಲೇ ಗ್ಯಾಸ್ಟ್ರಿಕ್ ಆಗೋದು, ಆಗಲೇ ಗುಡುಗುಡು ಆಗೋದು ಸ್ಟಮಕ್ಕಲ್ಲಿ. ಸೊ ಬ್ಯೂಟೈರಿಕ್ ಏನಿರುತ್ತೆ ನಮ್ಮ ಘೀಯಲ್ಲಿ, ದೇಸಿ ಘೀ, ನಮ್ಮ ಮನೆಯಲ್ಲಿ ಮಾಡೋ ತುಪ್ಪದಲ್ಲಿ, ಇದು ಸ್ಟಮಕಿನ ಲೈನಿಂಗಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಅಬ್ಸಾರ್ಪ್ಷನ್ ಆಫ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸಲ್ಲಿ ನಮಗೆ ಕೆಲವು ವಾಟರ್ ಸಾಲ್ಯುಬಲ್ ಇದೆ, ಕೆಲವುದು ಫ್ಯಾಟ್ ಸಾಲ್ಯುಬಲ್ ಇದೆ. ಅಂದರೆ ಕೊಬ್ಬಿದ್ರೆ ಮಾತ್ರ ವೈಟಮಿನ್ ಅಬ್ಸಾರ್ಬ್ ಆಗೋದು. ಓಕೆ, ಬಾಡಿಯ ಕೊಬ್ಬಲ್ಲ, ತಿನ್ನುವಂತಹ ಫ್ಯಾಟ್. ಓಕೆ, ಸೊ ಥರ್ಡ್ ಕಮ್ಸ್ ಫ್ಯಾಟ್. ಸೊ ಫ್ಯಾಟ್ ಇರಬೇಕು ನಮ್ಮ ಊಟ ತಿಂಡಿಯಲ್ಲಿ. ಎಣ್ಣೆ ಆಗಲಿ ತುಪ್ಪ ಆಗಲಿ ತಗೊಳ್ಬಹುದು, ಬಟ್ ಎಷ್ಟು ಪ್ರಾಸೆಸ್ ಕಮ್ಮಿ ಇರುತ್ತೆ ಅಷ್ಟು ಒಳ್ಳೆಯದು. ಎಣ್ಣೆ ಕಮ್ಮಿ ಇರುತ್ತೆ ಅಂದರೆ ಫಾರ್ಮ್ ಟು ಟೇಬಲ್ ಅಂತ ನಾನು ಕರಿತೀನಿ. ಓಕೆ, ಸೊ ತುಪ್ಪ ಮಾಡೋಕ್ಕೆ ಏನು ಮಾಡ್ತೀವಿ ಸರ್? ಹಾಲು ಸಿಗತ್ತೆ, ಹಾಲಿನ ಮೊಸರು ಮಾಡ್ತೀವಿ, ಬೆಣ್ಣೆ ಮಾಡ್ತೀವಿ, ತುಪ್ಪ ಮಾಡ್ತೀವಿ. ದಿಸ್ ಇಸ್ ದ ಪ್ರಾಸೆಸಿಂಗ್. ಬಟ್ ಇನ್ ದ ಸೇಮ್ ವೇ ನಮ್ಮಲ್ಲಿ ಸಿಗೋ ಕೆಲವು ಸೀಡಿನ ಆಯಿಲ್ಗಳು, ರೈಟ್, ಸನ್ಫ್ಲವರ್, ಸ್ಯಾಫ್ಲವರ್ ಸೀಡ್ಸ್, ಇದು ತುಂಬ ಪ್ರಾಸೆಸಿಂಗ್ ಆಗಬೇಕು ಆಯಿಲ್ ಸಿಗೋಕ್ಕೆ. ಓಕೆ, ಆ್ಯಂಡ್ ದ್ಯಾಟ್ ಲೂಸಸ್ ಇಟ್ಸ್ ಪ್ರಾಪರ್ಟಿ. ನಾವು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತೀವಿ. ಈಸಿಯಾಗಿ ಹೇಳಬೇಕು ಅಂದರೆ ರೂಮ್ ಟೆಂಪರೇಚರಲ್ಲಿ ಸಾಲಿಡ್ ಇರಬೇಕು. ರೂಮ್ ಟೆಂಪರೇಚರ್ ಸಾಲಿಡ್ ಇರತ್ತಲ್ಲ, ತುಪ್ಪ ಎಣ್ಣೆ ಇರಲ್ಲ. ಇಟ್ ಈಸ್ ಬೆಟರ್. ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಆರ್ ಬೆಟರ್ ಫಾರ್ ಯುವರ್ ಬಾಡಿ ಕಂಪೇರ್ಡ್ ಟು ಸ್ಯಾಚುರೇಟೆಡ್ ಫ್ಯಾಟ್ಸ್. ಫ್ಯಾಟಲ್ಲಿ ಇರೋ ದೊಡ್ಡ ವಿಲನ್ ಟ್ರಾನ್ಸ್ ಫ್ಯಾಟ್, ಅಂದರೆ ಕರೆದಿರುವಂತಹ ಪದಾರ್ಥಗಳು, ಚಿಪ್ಸ್, ಬಜ್ಜಿ, ಬೋಂಡಾ. ಓಕೆ, ಇಲ್ಲ ಅದೆಲ್ಲ ಬಿಟ್ಟು ಬದುಕಕ್ಕಾಗಲ್ಲ ನಮಗೆ. ದ್ಯಾಟ್ ಇಸ್ ದ ಪಾಯಿಂಟ್ ಸರ್. ನಿಜ, ನಾನು ಏನು ಹೇಳ್ತಿದ್ದೆ, ನಾನು ಬಿಡಿ ಅಂತ ಹೇಳ್ತಿಲ್ಲ, ಬಟ್ ಕೀಪ್ ಇಟ್ ಆಸ್ ಇಂಡಲ್ಜೆನ್ಸ್. ಅಂದರೆ ಯಾವಾಗಲೂ ಒಂದು ಸಲ ಮಾಡೋ ಅಂಥದ್ದು. ಓಕೆ, ಪ್ರತಿದಿನ ಸೂಟ್ ಬೂಟ್ ಹಾಕ್ಕೊಳ್ಳಲ್ಲ ನೀವು. ಯಾವತ್ತು ಹಾಕೋತೀರ ಏನೋ ಫಂಕ್ಷನ್ ಇದ್ದಿದ್ದಿನ. ಇನ್ ದ ಸೇಮ್ ವೇ ಪ್ರತಿದಿನ ಕರ್ದಿರೋ ಪದಾರ್ಥಗಳು ಬೇಡ, ಪ್ರತಿದಿನ ಚಿಪ್ಸು, ಬಜ್ಜಿ, ಬೋಂಡ ಬೇಡ. ಯಾವತ್ತು ಮಾಡಿ, ಯಾವಾಗಲೂ ಒಂದು ಸಲ. ಇಟ್ ಈಸ್ ಅನ್ ಇಂಡಲ್ಜೆನ್ಸ್. ಅದು ಆ್ಯಕ್ಚುಲಿ ಮಾಡಲೇಬೇಕು ನಿಮ್ಮ ಬಾಡಿನ ಚೆಕ್ ಮಾಡೋಕ್ಕೆ. ಓಕೆ, ಬಟ್ ದಟ್ ಈಸ್ ಸೆಕೆಂಡರಿ, ದಟ್ ಈಸ್ ಇಂಡಲ್ಜೆನ್ಸ್. ಫಸ್ಟು ಪ್ರೈಮರಿಲಿ ಹೆಲ್ತೇ ಸರಿ ಇಲ್ಲ ಅಂದರೆ ಇಂಡಲ್ಜೆನ್ಸ್ ಮಾಡೋದು ಸರಿ ಇಲ್ಲ. ಸೊ ಕಾರ್ಬೋಹೈಡ್ರೇಟ್ 60%, ಪ್ರೋಟೀನ್ಸ್ ಅಬೌಟ್ 20-30%, ಮಿಕ್ಕಿದ್ದು ನಮಗೆ ಫ್ಯಾಟಲ್ಲಿ ಸಿಗಬೇಕು. ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಡಯಟ್ ಅಪ್ರೋಚ್. ಈಗ ಮಂಡಿ ನೋವು ಅನ್ನೋದೊಂದು ತುಂಬ ಜನ ಅದನ್ನು ಅನುಭವಿಸ್ತಾರೆ. ಓಕೆ, ನೀವು ಹೇಳಿದ ಹಾಗೆ ಒಬಿಸಿಟಿ ಕೂಡ ಅದಕ್ಕೆ ಒಂದು ಕಾರಣ ಆಗಿರುತ್ತೆ. ಈಗ ಒಬೀಸ್ ಆಗಿಬಿಟ್ಟಿದ್ದಾರೆ, ಓಕೆ, ಅವರು ಈಗ ಡಯಟ್ ಮಾಡ್ತಾರೆ ಅಥವಾ ಬ್ಯಾಲೆನ್ಸ್ ಫುಡ್ ತೊಗೋತಾರೆ ಅಂದ್ಕೊಳ್ಳಿ, ಆದರೆ ಮಂಡಿ ನೋವು ಕಡಿಮೆ ಆಗ್ತಾ ಇಲ್ಲ ಅಂತ ಒಂದೆರಡು ಜನ ಮನಸ್ಸಲ್ಲಿ ಪ್ರಶ್ನೆ ಇರ್ಬೋದು ಅಲ್ವಾ? ಮತ್ತು ಮಂಡಿ ನೋವು ಕೂಡ ಜಾಸ್ತಿ ಹೆಣ್ಮಕ್ಳಿಗೆ ಬರುತ್ತೆ ಅಂತ ನನಗನ್ಸುತ್ತೆ. ಹೌದು ಸರ್, ಅಂದರೆ ಜಾಸ್ತಿ ವಯಸ್ಸಾದವ್ರಲ್ಲಿ ಕಾಣುತ್ತೆ ಮಂಡಿ ನೋವು. ಹೌದು, ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರಲ್ಲೂ ಬರ್ಬೋದು. ಜಾಸ್ತಿ ಪ್ರಿವೆಲೆನ್ಸ್ ಹೆಂಗಸರಲ್ಲಿ ಇದೆ, ಬಿಕಾಸ್ ಅಗೇನ್ ಒಬೆಸಿಟಿ ನಮಗೆ ಜಾಸ್ತಿ ಹೆಂಗಸರಲ್ಲಿ ಕಾಣುತ್ತೆ. ಆ್ಯಂಡ್ ಕೆಲವು ಕೆಲಸಗಳು ಅಂದರೆ ಅಡುಗೆ ಮನೇಲಿ ನಿಂತ್ಕೊಂಡಿರೋ ಅಂಥದ್ದು, ಕುಕ್ಕರ್ಗಾಲಲ್ಲಿ ಕುತ್ಕೋ ಬಟ್ಟೆ ಒಗೆಯುವಂಥದ್ದು, ಮಸಲ್ಸ್ ಇಲ್ಲ ನನ್ನ ಮಂಡಿಯಲ್ಲಿ ಅಂದರೆ ಈ ಥರ ಕೆಲಸಗಳು ಮಾಡಿದ್ರೆ ಜಾಸ್ತಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ.
ಮಾಡಿ ಮೆಟ್ಲು ಹತ್ತಿ ಇಳಿಯೋದು, ತುಂಬ ಭಾರ ಎತ್ಕೊಳ್ಳೋ ಅಂಥದ್ದು. ಸೊ ಈಗ ಮಂಡಿ ನೋವನ್ನು ಕಡಿಮೆ ಮಾಡೋದು ಹೇಗೆ ಅನ್ನೋದು ಒಂದಷ್ಟು ಜನರ ಮನಸ್ಸಲ್ಲಿರುತ್ತೆ. ಕರೆಕ್ಟ್. ಸೊ ಹೇಗೆ, ವಾಟ್ ಇಸ್ ದ ಸೊಲ್ಯೂಷನ್? ಸೊ ಫಸ್ಟ್ ನಿಮ್ಮ ಮಂಡಿ ನೋವು ಇದೆ ಅಂದರೆ ಮಂಡಿ ನೋವಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ನಿಮಗೆ ಏನು ಮಂಡಿ ನೋವಿದೆ ತಿಳ್ಕೊಬೇಕು. ಇದಕ್ಕೆ ನಿಮಗೆ ಡಾಕ್ಟರ್ ಹೆಲ್ಪ್ ಮಾಡ್ಬೋದು, ಯೂಶಲಿ ಆರ್ಥೋಪೆಡಿಕ್. ಓಕೆ, ನಮ್ಮ ಸೆಂಟರಲ್ಲಿ ಆರ್ಥೋಪೆಡಿಕ್ ಡಾಕ್ಟರ್ಗಳಿದ್ದಾರೆ. ದೇ ಕ್ಯಾನ್ ಆ್ಯಕ್ಚುಲಿ ಟೆಲ್ ಯು ಯಾವ ಮಂಡಿ ನೋವು ನಿಮಗಿರೋದು, ಎಕ್ಸ್ರೇ ಇಲ್ಲ ಸ್ಕ್ಯಾನಿಂಗ್ ಮುಖಾಂತರ. ಓಕೆ, ಸೊ ಮೋಸ್ಟ್ಲಿ ನಮಗೆ ಕಾಣಿಸೋ ಅಂಥದ್ದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರಿತೀವಿ. ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ, ಅಂದರೆ ಡಿಜೆನರೇಷನ್. ಓಕೆ, ಎರಡು ಮಂಡಿ ಮೇಲಿನ ಮತ್ತು ಕೆಳಗಿನದು ಉಜ್ಜಿ ಮಧ್ಯದಲ್ಲಿರೋ ಮಾಂಸ ಇಲ್ಲದೆ ಇರೋದ್ರಿಂದ ಅಲ್ಲಿ ಊತ, ಇನ್ಫ್ಲಮೇಷನ್ ಆಗುತ್ತೆ, ವಿಚ್ ವಿಲ್ ಕ್ರಿಯೇಟ್ ಆಸ್ಟಿಯೋ ಆರ್ಥ್ರೈಟಿಸ್. ಸೊ ಮಂಡಿ ತುಂಬ ನೋವಿರುತ್ತೆ, ಮಂಡಿ ಚಿಪ್ಪು ನೋವು ಅಂತ ಕರಿತೀವಿ. ಕರೆಕ್ಟ್. ಸೊ ಯೂಶಲಿ ತುಂಬ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನನಗೆ ಎದ್ದೇಳೋಕ್ಕೆ ಆಗ್ತಿಲ್ಲ, ನಡೆಯೋಕ್ಕೆ ಆಗ್ತಿಲ್ಲ, ಅಲ್ಲಿ ತನಕ ಹೋಗಬೇಡಿ. ಮನೇಲಿ ಯಾವುದೋ ಎಣ್ಣೆ ಉಜ್ಕೊಂಡು ಯಾವುದೋ ಒಂದು ಪೇನ್ ಕಿಲ್ಲರ್ ತೊಗೊಂಡು ಕಾಲ ಕಳಿಬೇಡಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಆದಷ್ಟು ಬೇಗ ನಮಗೆ ಗೊತ್ತಾದಷ್ಟು ಇನ್ನು ಗ್ರೇಡ್ 3 ಗ್ರೇಡ್ 4 ಹೋಗೋದನ್ನು ನಾವು ತಡಿಬೋದು. ಗ್ರೇಡ್ 1 ಗ್ರೇಡ್ 2 ಇಸ್ ಗೋಲ್ಡನ್ ಪೀರಿಯಡ್ ಈ ಮಂಡಿ ನೋವುಗಳನ್ನ ಟ್ರೀಟ್ ಮಾಡೋದಕ್ಕೆ. ಸೊ ಅಲ್ಲಿ ಗೊತ್ತಾದಾಗ ಹೇಗೆ ಟ್ರೀಟ್ ಮಾಡ್ತೀವಿ, ಕೆಲವು ಇಂಜೆಕ್ಷನ್ಸ್ ಇರುತ್ತೆ. ಓಕೆ, ವಿಚ್ ವಿಲ್ ಇನ್ಕ್ರೀಸ್ ದ ಮಸಲ್ ಸೆಕ್ರೀಷನ್. ಅಲ್ಲಿ ಮಸಲ್ ಡೆವಲಪ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ರಕ್ತದಿಂದನೇ ಕೊಡುವಂಥ ಇಂಜೆಕ್ಷನ್ ಇರುತ್ತೆ, PRP ಅಂತೀವಿ, ಪ್ಲಾಸ್ಮಾ ರಿಚ್ ಪ್ರೋಟೀನ್, ಇಲ್ಲ ಹ್ಯಾಲುರೋನಿಕ್ ಆ್ಯಸಿಡ್ HA ಅನ್ನೋ ಇಂಜೆಕ್ಷನ್ ಕೊಡ್ತೀವಿ. ಯಾವುದು ಒಂಥರ ಬ್ಯಾರಿಯರ್ ಕ್ರಿಯೇಟ್ ಮಾಡುತ್ತೆ ಎರಡು ಮೂಳೆಯ ಮಧ್ಯ, ಸೊ ದಟ್ ಉಜ್ಜೋದು ಕಮ್ಮಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಸ್ಟೆಪ್. ಏನು ಮಾಡ್ತಾರೆ ಡಾಕ್ಟರ್ಸ್? ಸೆಕೆಂಡ್ ಸ್ಟೆಪ್ ಆಬ್ವಿಯಸ್ಲಿ ಎಕ್ಸಸೈಸ್, ಫಿಸಿಯೋಥೆರಪಿ. ಓಕೆ, ಆ್ಯಂಡ್ ಥರ್ಡ್ ಸ್ಟೆಪ್ ನಿಮ್ಮ ಊಟ ತಿಂಡಿ, ಪಥ್ಯ, ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್. ಸೊ ಸುಮಾರಿದೆ ಅದರಲ್ಲಿ, ಸಿಂಪಲ್ ಆಗಿಲ್ಲ ಇದು ಅಷ್ಟೊಂದು. ಆರೋಗ್ಯ ಸಿಂಪಲ್ ಅಲ್ಲ ಸರ್, ಆರೋಗ್ಯ ಸಿಂಪಲ್ ಅಲ್ಲ. ಅವಾಯ್ಡ್ ಮಾಡಿದ್ರೆ ಸಿಂಪಲ್ಲು, ಸ್ವಲ್ಪ ಈ ಥರ ನಾವು ಇಗ್ನೋರ್ ಮಾಡಿದರೆ ಅದು ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಹೀಗಾಗಿ ಅವ್ರು ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ್ರಲ್ಲ, ಮಂಡಿ ನೋವಿನಲ್ಲಿ 2 ಹಂತ, ಮೊದಲನೇ ಹಂತ, 2ನೇ ಹಂತ. ಆ ಟೈಮಲ್ಲೇ ದಯವಿಟ್ಟು ಹೋಗಿ ನೀವು ನಿಮ್ಮ ಮಂಡಿ ನೋವನ್ನು ತೋರಿಸ್ಕೊಳ್ಳಿ ಮತ್ತು ಆದಷ್ಟು ಬೇಗ ಅದರಿಂದ ಹೊರಗಡೆ ಬನ್ನಿ. ಖಂಡಿತ. ಭಾಳ ಜನ ನಾನು ನೋಡ್ತೀನಿಲ್ಲ, ಮಂಡಿ ನೋವು ಬಂದರೆ ಲೈಫ್ ಒಂಥರ ಸ್ಟಾಗ್ನೆಂಟ್ ಆಗುತ್ತೆ. ಯಾಕಂದರೆ ಓಡಾಡೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ ಅಂದಮೇಲೆ ಡಿಪೆಂಡೆಂಟ್ ಆಗಿ ಹೋಗ್ತಾರೆ. ತುಂಬ ಕಷ್ಟ ಅದು ಆ್ಯಕ್ಚುಲಿ ನನ್ನ ಪ್ರಕಾರ. ಸೊ ಅದು ಮಂಡಿ ನೋವಿನ ಬಗ್ಗೆ. ಇನ್ನು ಕೊನೆಯದಾಗಿ ನಾನು ಒಂದಷ್ಟು ಈ ಒಂದು ಡಯಟ್ ಬಗ್ಗೆ ಅಥವಾ ಈ ಬ್ಯಾಲೆನ್ಸ್ಡ್ ಫುಡ್ ಬಗ್ಗೆ, ವೆಯ್ಟ್ ಲಾಸ್ ಬಗ್ಗೆ, ಒಬಿಸಿಟಿ ಬಗ್ಗೆ ಇರುವಂಥ ಮಿತ್ಸ್ಗಳನ್ನ ಬಸ್ಟ್ ಮಾಡೋಣ ಅಂತ. ಜನ ಒಂದಷ್ಟು ತಪ್ಪು ತಿಳ್ಕೊಂಡಿರ್ತಾರಲ್ಲ, ಅಂಥ ಯಾವ ತಪ್ಪು ತಿಳುವಳಿಕೆಗಳನ್ನ ಪೂಜಾ ನಾವು ಇವತ್ತು ದೂರ ಮಾಡಬಹುದು? ಓಕೆ, ಸೊ ಬಿಗ್ಗೆಸ್ಟ್ ತಪ್ಪು ತಿಳುವಳಿಕೆ, ವೆಯ್ಟ್ ಲಾಸ್ ಇಸ್ ನಾಟ್ ಕ್ವಿಕ್ ಫಿಕ್ಸ್. ನಾಳೆ ಸರಿ ಆಗೋ ಅಂಥದ್ದಲ್ಲ ವೆಯ್ಟ್ ಲಾಸ್. ಅದರ ಟೈಮ್ ತೊಗೊಳತ್ತೆ. ಆ್ಯಂಡ್ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಬರೀ ಕೊಬ್ಬಿನ ಅಂಶ, ಬರೀ ಫ್ಯಾಟ್ ಲಾಸ್ ಆಗಬೇಕು. ಮಾಂಸ ಕಡಿಮೆ ಆಗಬಾರ್ದು, ನೀರಿನ ಅಂಶ ಕಡಿಮೆ ಆಗಬಾರ್ದು. ಸೊ ವೆಯ್ಟ್ ಲಾಸ್ ಕ್ವಿಕ್ ಫಿಕ್ಸ್ ಅಲ್ಲ ಅಂದಾಗ ಫ್ಯಾಡ್ ಡಯಟ್, ಅಂದರೆ ಊಟ ತಿಂಡಿ ಬಿಡ್ತೀನಿ, ಇಲ್ಲ ಡಿಟಾಕ್ಸ್ ಡಯಟ್ ಮಾಡ್ತೀನಿ. ಡಿಟಾಕ್ಸ್ ಇಸ್ ಆಲ್ಸೋ ಬಿಗ್ ವರ್ಡ್ ಈ ಕಾಲದಲ್ಲಿ. ಇಲ್ಲ ನೀರು ಕುಡ್ಕೊಂಡಿರ್ತೀನಿ, ಓಕೆ, ಇಲ್ಲ ಹಣ್ಣುಗಳು ತಿನ್ಕೊಂಡಿರ್ತೀನಿ. ಇದು ಡಯಟ್ ಅಲ್ಲ. ಓಕೆ, ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮಿತ್. ಸೊ ವಿಲ್ ಹ್ಯಾವ್ ಟು ಮೇಕ್ ಶ್ಯೂರ್ ಡಯಟ್ ಮಾಡಬೇಕಂದ್ರೆ ನಾವು ಕರೆಕ್ಟ್ ರೈಟ್ ಅಪ್ರೋಚಲ್ಲಿ ಮಾಡ್ತೀವಿ. ಕ್ಯಾಲರಿ ಡಿಫಿಸಿಟ್ ಅಂತ ಕರಿತೀವಿ. ಸೊ ಪ್ರತಿ ಒಂದೊಂದು ಪೇಷಂಟ್ ಬಂದಾಗ ಆ ಪೇಷಂಟ ಬಾಡಿ ಕಾಂಪೋಸಿಷನ್, ಅವರ ಮೆಡಿಕಲ್ ಹಿಸ್ಟ್ರಿ, ಅವರು ತಿನ್ನೋ ಊಟ ತಿಂಡಿಗಳ ಬಗ್ಗೆ ತಿಳ್ಕೊಂಡು ಅದ್ರ ಮುಖಾಂತರ ಡಯಟ್ ಕೊಡಬೇಕು. ಕರೆಕ್ಟ್, ಅವ್ರ ಏಜು, ಜೆಂಡರ್ ಎಲ್ಲ ತಿಳ್ಕೊಂಡು. ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಯಿಂದಾಗಲಿ ಇಲ್ಲ ನಿಮ್ಮ ಗೂಗಲ್ ಸರ್ಚಿಂದಾಗಲಿ ಅಥವಾ ಪಕ್ಕದ ಮನೆ ಆಂಟಿ ಅಂಕಲ್ ಹೇಳಿದ್ರು ಅಂತಾಗ್ಲಿ ಡಯಟ್ ಮಾಡಬೇಕು. ಎಲ್ರಿಗೂ ಒಂದೊಂದಿರುತ್ತೆ ಅಲ್ವಾ ಸರ್? ಪ್ರತಿಯೊಬ್ಬರ ಹತ್ರ ಒಂದು ಸಜೆಷನ್ ಇರುತ್ತೆ, ನೋಡಿ ಹಿಂಗೆ ಮಾಡಿ, ಹಂಗೆ ಆಗಿದೆ. ಡಯಾಬಿಟಿಸ್ ಕೂಡ ಇದೆ. ನನ್ನ ಫ್ರೆಂಡು ಸಿಕ್ಕಾಗ ಒಂದ್ಸಲ ಹೇಳ್ತಿರ್ತಾರೆ, ಅದೇನು ಗೊತ್ತಾ, ಇದು ಒಂದು ತೊಗೊಂಡ್ಬಿಟ್ರೆ ಹಿಂಗೆ ಆಗ್ಬಿಡುತ್ತೆ, ಆ ಹಣ್ಣು ತಿಂದ್ಬಿಟ್ರೆ ಹಿಂಗೆ ಆಗುತ್ತೆ, ಇದನ್ನು ತಿಂದ್ಬಿಟ್ರೆ ಹಿಂಗೆ ಆಗುತ್ತೆ. ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಸರ್. ನನ್ನ ಅಂಗಿಯ ಸೈಜ್ ನಿಮ್ಮ ಅಂಗಿಯ ಸೈಜ್ ಸೇಮ್ ಅಲ್ಲ. ಸೊ ನನ್ನ ಡಯಟ್ ನಿಮ್ಮ ಡಯಟ್ ಸೇಮ್ ಇರೋಕ್ಕಾಗೋದಿಲ್ಲ. ಇನ್ ದ ಸೇಮ್ ವೇ ಡಯಟ್ ಅಪ್ರೋಚ್ ಮಾಡಬೇಕಂದ್ರೆ ಡಯಾಬಿಟೀಸ್ ಅಂದ್ರಿ. ಸೊ ನನಗೊಂದು ಕತೆ ನಾಪ್ಕೊ ಬಂತು. ನನ್ನ ಒಂದು ಪೇಷಂಟ್ ಇದ್ದರು, ಅವರಿಗೆ ಡಯಾಬಿಟೀಸ್ ಇತ್ತು. ನಾನು ಕರೆಕ್ಟಾಗಿ ಹೇಳಿದೆ, ಮೇಡಮ್ ಸಕ್ಕರೆ ನೀವು ಬಿಡಬೇಕು, ಬಿಕಾಸ್ ತುಂಬ ಜಾಸ್ತಿ ಇತ್ತು ಅವರ ಶುಗರ್ ಲೆವೆಲ್. ಒಂದು 6-7 ಸಲ ಟೀ ಕುಡಿಯೋರು ದಿನದಲ್ಲಿ. ನಾನು ಹೇಳಿದೆ, ಮೇಡಮ್ ನೀವು ಸಕ್ಕರೆ ಬಿಡಬೇಕು. ಒಂದು ವಾರ ಆದಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿದೆ. ಅವ್ರ ಶುಗರ್ ರೀಡಿಂಗ್ಸ್ ಮನೇಲಿ ಚೆಕ್ ಮಾಡಿ ನನಗೆ ಕಳಿಸಿ, ನಾನೆಲ್ಲ ಪೇಷಂಟ್ಸ್ಗೂ ನಾನು ನೋಡ್ತೀನಿ, ಸೊ ಕಳಿಸಿ ಅಂತ ಅಂದೆ. ತಿರುಗಿ ಇನ್ನೂ ಅಷ್ಟೇ ಇದೆ. ಓಕೆ, ಇನ್ನೂ ಒಂದು ವಾರ ಬಿಟ್ಟು ಇನ್ನೂ ಅಷ್ಟೇ ಇದೆ. ನಾನು ಕಾಲ್ ಮಾಡಿ ಕೇಳಿದೆ, ಮೇಡಮ್ ಏನಕ್ಕೆ ಅಷ್ಟೇ ಇದೆ, ಸಕ್ಕರೆ ಬಿಟ್ಟಿದ್ದೀರಲ್ವ? ಸಕ್ಕರೆ ಬಿಟ್ಟಿದ್ದೀನಿ ಮ್ಯಾಮ್, ಬೆಲ್ಲ ತೊಗೊತಿದ್ದೀನಿ.
ಪ್ರಾಬ್ಲಮ್ ನೋಡಿ ನೀವು ಸರ್, ಬೆಲ್ಲ ಸಕ್ಕರೆ ಎರಡೂ ಬರೋದು ಕಬ್ಬಿಂದಾನೆ, ಕರೆಕ್ಟ್. ಸೊ ಐ ಅಗ್ರಿ, ಬೆಲ್ಲ ಇಸ್ ಹೆಲ್ದಿಯರ್ ದೆನ್ ಸಕ್ಕರೆ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಡಯಾಬಿಟೀಸ್, ಎರಡೂ ಅನ್ಹೆಲ್ದಿನೇ ಈ ಕಾರಣದಲ್ಲಿ. ಸೊ ಒನ್ ರೀಪ್ಲೇಸಿಂಗ್ ಒನ್ ಫುಡ್ ವಿತ್ ಅನ್ ಅದರ್ ಫುಡ್ ಈಸ್ ನಾಟ್ ಡಯಟ್, ದ್ಯಾಟ್ ಈಸ್ ಅ ಸೆಕೆಂಡ್ ಮೆಥಡ್. ಮೂರನೇದು, ಬೆಳಗ್ಗೆ ಎದ್ದು ಹನಿ ವಾಟರ್ ಕುಡಿತೀನಿ ನಾನು, ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತೀನಿ ನಾನು, ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿತೀನಿ ನಾನು, ಆದರೂ ನಂಗೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಕರೆಕ್ಟ್. ಏನೋ ಒಂದು ಚೇಂಜ್ ಮಾಡಿದ್ದಾರೆ ಅವರ ದಿನದಲ್ಲಿ. ಒಂದು ನಮ್ಮ ತಾತ ನಂಗೊಂದು ಕತೆ ಹೇಳ್ತಿದ್ರು, ಏಕಾದಶಿ ಉಪವಾಸ ಅಂತ, ಆಚೆ ಮನೆ ಸುಬ್ಬಮ್ಮಗೆ ಏಕಾದಶಿ ಉಪವಾಸ, ಕರೆಕ್ಟ್ ಅಲ್ಲ. ಸೊ ನನಗನ್ಸೋದು ಅದೇ ಆಗೋದು ಸರ್, ಏನೋ ಒಂದು ಕ್ವಿಕ್ ಫಿಕ್ಸ್ ಮಾಡ್ತಾರೆ, ಇಲ್ಲ ಹನಿ ನೀರು ಕುಡಿತೀನಿ, ಇಲ್ಲ ಲೆಮನ್ ವಾಟ್ರು, ಆ್ಯಪಲ್ ಸೈಡರ್ ವಿನೆಗರ್ ಇದು ಈಗ ನಡೀತಾ ಇದೆ, ಓಕೆ, ಇಲ್ಲ ಯಾವುದೋ ಕಷಾಯ ಮಾಡ್ತೀನಿ. ಸೊ ನಮ್ಮ ಪಕ್ಕದ ಮನೆಯವ್ರು ಮಾಡ್ತಿದ್ರು, ನಾನು ಮಾಡ್ತೀನಿ, ಒಂದು 10 ಥರ ಹಣ್ಣುಗಳು ಏನೋ ಬೇಳೆಗಳು ಎಲ್ಲ ಒಂದು ಕಷಾಯ ಮಾಡ್ತೀನಿ, ಆದರೂ ನಂಗೆ ವೆಯ್ಟ್ ಲಾಸ್ ಆಗ್ತಾಯಿಲ್ಲ. ಸೊ ಪ್ರೈಮರಿ ಪ್ರಾಬ್ಲಮ್ ಡೀಲ್ ಮಾಡಿ, ಇದೆಲ್ಲ ಹೆಲ್ಪ್ ಮಾಡುತ್ತೆ ಹೌದು, ಬಟ್ ಪ್ರೈಮರಿ ಪ್ರಾಬ್ಲಮ್ ನಿಮ್ಮ ಊಟ ತಿಂಡಿ ಡೀಲ್ ಮಾಡದೆ ಏನೋ ಒಂದು ಕ್ವಿಕ್ ಫಿಕ್ಸ್ ಮಾಡೋಕ್ಕೆ ಹೋದರೆ ವೆಯ್ಟ್ ಲಾಸ್ ಆಗೋದಿಲ್ಲ. ಬಹಳ ಚೆನ್ನಾಗಿದೆ ಇದು. Right, sir? Yes. So the last myth I think I have to talk about is being scared of diet. Okay, so ಊಟ ತಿಂಡಿಯ ಬಗ್ಗೆ ನಮಗೆ ರಾಂಗ್ ಮೋಷನ್ ಬರಬಾರ್ದು. ಅದರರ್ಥ ನಮ್ಮ ಕಲ್ಚರಲ್ಲಿ ಸರ್ ಊಟ ತಿಂಡಿ ತುಂಬ ಎಮೋಷನಲ್ ಸ್ಟೇಟ್ ಹೋಲ್ಡ್ ಮಾಡುತ್ತೆ. ಹಬ್ಬ ಅಂದರೆ ಗಣಪತಿ ಹಬ್ಬ ಅಂದರೆ ಕಡುಬು ಯೋಚನೆ ಮಾಡ್ತೇವೆ, ಕರೆಕ್ಟ್. ಸತ್ಯನಾರಾಯಣ ಪೂಜೆ ಅಂದರೆ ಸಪಾದ ಯೋಚನೆ ಮಾಡ್ತೇವೆ. ಸೊ ಊಟ ತಿಂಡಿ ನಮ್ಮ ಕಲ್ಚರಲ್ಲಿ ತುಂಬ ಎಮೋಷ್ನಲ್ ಸ್ಟೇಟ್ ಹೋಲ್ಡ್ ಮಾಡುತ್ತೆ. ಸೊ ಸ್ವಲ್ಪ ಎಮೋಷನ್ಸ್ ಬಿಟ್ಟು ಊಟ ತಿಂಡಿ ಬರೀ ನಿಮ್ಮ ಜೀವಂತಕ್ಕೆ ಈ ಶಿಫ್ಟ್, ಈ ಯೋಚನೆಯ ಶಿಫ್ಟ್ ಇಂಪಾರ್ಟೆಂಟು. ಸೊ ನಾ ಊಟ ಏನಕ್ಕೆ ತಿಂತಿದ್ದೀನಿ, ನನಗೆ ಶಕ್ತಿಗೋಸ್ಕರ. ನಾ ಊಟ ತಿನ್ನೋದು ನನಗೆ ಖುಷಿಗೋಸ್ಕರ ಅಲ್ಲ. ಓಕೆ, ಸೊ ನನ್ನಲ್ಲಿ ಬರೋ ಕೆಲವು ಪೇಷಂಟ್ಸ್ಗೆ ಈ ಪ್ರಾಬ್ಲಮ್ ಆಗುತ್ತೆ. ಸೊ ಅಯ್ಯೋ ನೀವು ಊಟ ತಿಂಡಿ ಬಿಡಿ ಅಂದ್ಬಿಟ್ಟಿದ್ದೀರಾ, ಅಯ್ಯೋ ನನಗೆ ಗೋಬಿ ಮಂಚೂರಿ ತಿನ್ನೋಕ್ಕಾಗ್ತಾ ಇಲ್ಲ, ಮನೆಯವರೆಲ್ಲ ಆಚೆ ಗೋಬಿ ಮಂಚೂರಿ ತಿಂತಾರೆ. ಗೋಬಿ ಮಂಚೂರಿ ತಿಂದರೆ ಏನಾಗುತ್ತೆ, 1 ನಿಮಿಷ ನಿಮಗೆ ಖುಷಿ ಸಿಗುತ್ತೆ, ಕರೆಕ್ಟ್. ನೆಕ್ಸ್ಟ್ ನಿಮಿಷ ನಿಮಗೆ ಗಿಲ್ಟ್ ಆಗುತ್ತೆ, ಅಯ್ಯೋ ನನ್ನ ತೂಕ ತಿರ್ಗಿ ಮೇಲೆ ಹೋಗುತ್ತೆ ಅಂತ. ತಿನ್ನಬೇಡಿ ಅಂತಿಲ್ಲ, ಬಟ್ ಡೋಂಟ್ ಅಸೋಸಿಯೇಟ್ ಫುಡ್ ವಿತ್ ಹ್ಯಾಪಿನೆಸ್. ಖುಷಿ ಊಟ ತಿಂಡಿ ಒಂದೇ ಅಲ್ಲ. ಖುಷಿ ನಿಮ್ಮ ಪರಿವಾರ, ನೀವು ಆಚೆ ಹೋಗೋದು, ನೀವೇನೋ ಮೂವಿ ನೋಡೋದು, ಓಕೆ, ಬೇರೆ ಎಮೋಷನ್ಸ್ ಇದೆ ನಮಗೆ ಖುಷಿ ಕೊಡೋಕ್ಕೆ. ಡೋಂಟ್ ಅಸೋಸಿಯೇಟ್ ಫುಡ್ ವಿತ್ ಹ್ಯಾಪಿನೆಸ್, ಅಸೋಸಿಯೇಟ್ ಫುಡ್ ವಿತ್ ಎನರ್ಜಿ. ಈ ಶಿಫ್ಟ್ ತುಂಬ ಕಷ್ಟ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ನಿಜ, ಬಟ್ ನಾವು ಆ್ಯಕ್ಚುಲಿ ಊಟ ಮಾಡೋದೇ ಖುಷಿಗೋಸ್ಕರನೇ. ತುಂಬ ಜನ ಚಿಕನ್ ತಿಂತೀವಿ ಅಂತಂದಾಗ, ಚಿಕನ್ ಯಾಕೆ ತಿಂತಾರೆ ಅಂತ ಕೇಳಿದಾಗ, ಚಿಕನ್ ತಿನ್ಬೇಕನ್ಸುತ್ತೆ ತಿಂತಾ ಇದೀವಿ ಅಷ್ಟೇ, ಬಿಟ್ರೆ ಅದೊಂದು ನಮ್ಗೆ ಖುಷಿ ಕೊಡುತ್ತೆ ಅನ್ನೋದು ಬಿಟ್ರೆ, ಬಿರಿಯಾನಿ ತಿನ್ನಕ್ಕೆ, ಬಿರಿಯಾನಿಯಿಂದ ನಮ್ಗೆ ಏನೋ ಸಿಗುತ್ತೆ ಅಂತ ಏನೂ ಇಲ್ಲ. ಜಾಸ್ತಿ ಆಗ್ತಾ ಇದೆಯಾ ಕಡಿಮೆ ಅದ್ರ ಬಗ್ಗೆ ಏನಿಲ್ಲ, ಅದು ನಮಗೆ ವಿ ಎಂಜಾಯ್ ಈಟಿಂಗ್. ಸೊ ಹಿಂಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ ಈಸ್ ಡಿಫಿಕಲ್ಟ್, ಬಟ್ ಇಟ್ಸ್ ಊಟನೂ ತಿನ್ನಿ ಜೊತೆಗೆ ಮೆಡಿಸಿನು ತಿನ್ನಿ ಅಷ್ಟೇ, ಏನೋ. ಸೊ ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಊಟ ತಿಂಡಿಯಲ್ಲಿ ಸರಿ ಮಾಡ್ಕೋತೀನೋ, ಇನ್ನೊಂದು ಎಕ್ಸ್ಟ್ರಾ ಒಂದು 3-4 ಮೆಡಿಸಿನ್ ಆ್ಯಡ್ ಮಾಡ್ತೀನೋ. ಸರಿ, ನಾನೇನು ಹೇಳ್ಬೇಕು ಅಂದ್ಕೊಂಡ್ರೆ, ಊಟ ತಿಂಡಿ ಅದೊಂದು ಎಮೋಷನ್ ಜೊತೆಗೆ ಸೇರಿರೋದು ಒಂದು ಕಾಲಕ್ಕೆ ಕರೆಕ್ಟಾಗಿತ್ತು. ತಿಂಗಳಿಗೆ 2 ಸಲ ಹಬ್ಬ ಬರೋದು, ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ, ಸ್ವೀಟ್ ತಿಂತಿದ್ವಿ, ಕರೆಕ್ಟಾಗಿತ್ತು. ಬಟ್ ಈಗ ಸ್ವೀಟ್ ಪದೇ ಯಾವುದೋ ಕಾರಣಕ್ಕೆ ಮನೇಲಿ ಬರ್ತಾನೆ ಇರುತ್ತೆ. ಸೊ ಹೀಗಾಗಿ ಇವತ್ತು ನಾವು ಊಟ ತಿಂಡಿನ ಇಮೋಷನ್ ಜೊತೆಗೆ ಅಸೋಸಿಯೇಟ್ ಮಾಡೋದು ಸ್ವಲ್ಪ ತಪ್ಪು ಅನಿಸುತ್ತೆ. ಎರಡನೇದು, ಈಗ ಹಬ್ಬ ಬಂದಿದೆ ಅಂತ ಅನ್ಕೊಳ್ಳಿ, ಎಲ್ಲರೂ ಕಡುಬು ತಿಂತಾ ಇದ್ದಾರೆ ಅಂದರೆ ನೀವು ತಿನ್ನಬಾರ್ದಂತ ಏನಿಲ್ಲ, ಬಟ್ ಆ ಹಬ್ಬ ಮುಗಿದ ಮೇಲೆ ದಯವಿಟ್ಟು ತಿನ್ನಕ್ಕೆ ಹೋಗ್ಬೇಡಿ ಮತ್ತೆ, ಅಲ್ವಾ. ಫುಲ್ ಟಪ್ಪರ್ ವೇರಲ್ಲಿ ತುಂಬಿಕೊಂಡು ಇಡೀ ತಿಂಗಳು ತಿನ್ನೋದು ಬೇಡ. ನೀವು ಹಬ್ಬದ ಬಗ್ಗೆ ಹೇಳಿರಿ ಸರ್, ಇದ್ರ ಬಗ್ಗೆನೂ ನಾನು ಹೇಳಬೇಕು. ನಮ್ಮ ಹಿರಿಯರು ಮಾಡ್ತಿದ್ದು ಕರೆಕ್ಟ್. ಎಲೆಯಲ್ಲಿ ಏನಿರ್ತಿತ್ತು, ಮೇಲ್ಗಡೆ ಕೋಸಂಬರಿ ಪಲ್ಯ ಎಲ್ಲ ಇರ್ತಿತ್ತು, ಕೆಳಗಡೆ ಅನ್ನ ಇರ್ತಿತ್ತು, ಪಾಯಸ ಇರ್ತಿತ್ತು, ಏನೋ ಶಾವಿಗೆ ಇರ್ತಿತ್ತು, ಏನಾದರೂ ಒಂದು ಸಿಹಿ ಇರ್ತಿತ್ತು, ಒಂದು ಮೈಸೂರು ಪಾಕೋ ಏನೋ ಒಂದು ಸ್ವೀಟ್ ಐಟಮ್ ಇರ್ತಿತ್ತು. ಕಂಪ್ಲೀಟ್ಲಿ ಓಕೆ. ನಾವೇನು ಮಾಡ್ತೀವಿ, ಇಷ್ಟು ಕೋಸಂಬರಿ, ಇಷ್ಟು ಪಲ್ಯ, ಇಷ್ಟು ಜೊತೆಗೊಂಚೂರು ಏನಾದರೂ ಏನೋ ಮಿಕ್ಸ್ಚರ್ ಐಟಮು, ಇಷ್ಟು ಅನ್ನ. ಹೌ ಇಸ್ ದಟ್ ಈಕ್ವಲ್? ಆ್ಯಕ್ಚುಲಿ ಮೇಲೆ ಇರೋದನ್ನು ಜಾಸ್ತಿ ಇರಬೇಕು, ಕೆಳಗಡೆ ಕಡಿಮೆ ಇಟ್ಕೊಳ್ಳಿ. ಮೇಲೆ ಫಸ್ಟ್ ತಿನ್ಕೊಳ್ಳಿ, ಹೊಟ್ಟೆ ತುಂಬಿಸ್ಕೊಂಬಿಡಿ, ಆಮೇಲೆ ಇದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಅಷ್ಟು ತಗೊಳ್ಳೋಣ. ಆ್ಯಂಡ್ ಈವನ್ ಮದುವೆಗಳಲ್ಲಿ ನೋಡ್ತೀವಿ ಸರ್, ಈಗ ಎಲೆ ಇರುತ್ತೆ, ಎಲೆ ಮೇಲೆ ಕರೆಕ್ಟ್ ಮೇಲ್ಗಡೆ ಎಲ್ಲ ಸರಿ ಇರುತ್ತೆ, ಜೊತೆಗೆ ಒಂದು ಎಕ್ಸ್ಟ್ರಾ ನಾನ್, ಒಂದು ಪನ್ನೀರ್ ಬಟರ್ ಮಸಾಲ, ಓಕೆ, ಜೊತೆಗೆ ಒಂದು ಏನೋ ಫ್ರೈಡ್ ರೈಸ್, ಆಮೇಲೆ ಅನ್ನ, ಆಮೇಲೆ ಸಾರು, ಆಮೇಲೆ ಮೊಸರು.
ಇಟ್ಸ್ ಜಸ್ಟ್ ಟೂ ಮಚ್ ಆಫ್ ಅನ್ವಾಂಟೆಡ್ ಕಾರ್ಬೋಹೈಡ್ರೇಟ್ಸ್. ಆ್ಯಕ್ಚುಲಿ 2 ದಿನ ಊಟ ಮಾಡಬಾರ್ದು ನೀವು ಅದನ್ನ ತಿಂದ್ಮೇಲೆ. ಸೊ ಅಷ್ಟು ಕೊಡ್ತಾರೆ, ಅಷ್ಟು ತಿಂತಾರೆ ಜನ. ಈಗ ಹಣ್ಣು ತಿನ್ನೋದಿದೆಯಲ್ಲ, ನನಗೆ ನೀವು ಹೇಳಿದ್ದು ನಾನು ಮಾಡ್ತಾ ಇದ್ದೀನಿ. ನಾನು ರಾತ್ರಿ ಊಟ ಎಸ್ಪೆಷಲಿ, ಯಾಕಂದರೆ ಮನೇಲಿ ರಾತ್ರಿ ಊಟ ಮನೇಲಿ ಮಾಡ್ತೀನಿ. ಊಟ ಸ್ವಲ್ಪ ಕಡಿಮೆ ಮಾಡಿ ಆಮೇಲೆ ಹಣ್ಣು ಸ್ವಲ್ಪ ಜಾಸ್ತಿ ತಿಂತೀನಿ. ವೆರಿ ಗುಡ್. ಬಟ್ ನನ್ನ ಬ್ರದರ್ ಏನು ಹೇಳ್ತಾನೆ ಅಂತಂದರೆ, ನೀನು ಊಟ ಮಾಡಿದ್ಮೇಲೆ ಹಣ್ಣು ತಿನ್ನೋದ್ರಲ್ಲಿ ಅರ್ಥ ಇಲ್ಲ, ಮುಂಚೆನೇ ತಿನ್ನಬೇಕು ಅಂತ ಹೇಳ್ತಾನೆ. ಸೊ ಅದು ಹೇಗೆ ಅನ್ನೋದು ನಾನು ಮುಂಚೆನೇ ಹಣ್ಣು ತಿನ್ನಕ್ಕೆ ಹೋದರೆ ಮನೇಲಿ ಬೈತಾರೆ. ಕರೆಕ್ಟ್. ಊಟ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದೀವಿ, ನೀನು ಹಣ್ಣು ತಿನ್ಕೊಂಡು ಕೂತ್ಕೊಂಡಿದೆಯಲ್ಲ ಅಂತ ಅವ್ರದ್ದು ಟೆನ್ಷನ್ನು. ಕರೆಕ್ಟ್. ಸೊ ಇದು ಹೇಗೆ ಇದೆ? ಸೊ ಹಣ್ಣು ಇಟ್ಸ್ ವೆರಿ ಇಂಡಿವಿಜುವಲಿಸ್ಟಿಕ್ ಸರ್, ಒಬ್ಬೊಬ್ರಿಗೆ ಒಂದೊಂದು ಥರ. ಸೊ ಊಟ ತಿಂಡಿ ಜೊತೆಗೂ ತಿನ್ಬೋದು ಹಣ್ಣು, ಊಟ ತಿಂಡಿ ಮುಂಚೆನೂ ತಿನ್ಬೋದು, ಊಟ ತಿಂಡಿ ಆದಮೇಲೂ ತಿನ್ಬಹುದು. ಬಟ್ ಅಗೇನ್ ನಿಮ್ಮ ದೇಹದ ಬಗ್ಗೆ ಅರ್ಥ ಮಾಡ್ಕೋಬೇಕು. ನಮ್ಮ ಆಯುರ್ವೇದದಲ್ಲಿ ಏನೋ ಬೇರೆ ಬೇರೆ ದೇಹದ ಮೂಲಗಳಿರುತ್ತೆ. ಕರೆಕ್ಟ್. ವಾತ ಪಿತ್ತ ಕಫ, ಇದರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಹಾಗೆ ಡಯಾಬಿಟೀಸ್ ಇದೆಯಾ ಅವರಿಗೆ, ಆ ಕೇಸಲ್ಲಿ ಹಣ್ಣುಗಳು ಕೆಲವೊಂದು ಅವಾಯ್ಡ್ ಮಾಡಬೇಕಾಗತ್ತೆ. ಬಟ್ ಫಾರ್ ಅ ಹೆಲ್ದಿ ಇಂಡಿವಿಜುವಲ್, ನಾನು ಹೆಲ್ದಿ ಆಗಿದ್ದೀನಿ ಅಂತಂದರೆ ನೀವು ಹಣ್ಣು ಯಾವ ಟೈಮಲ್ಲಾದರೂ ತಿನ್ಬೋದು. ಹಣ್ಣು ತಿನ್ನಿ, ಹಣ್ಣಿನ ಜ್ಯೂಸ್ ಬೇಡ. ಹಣ್ಣಿನ ಜ್ಯೂಸ್ ಯಾವುದೇ ಕಾರಣ ಕುಡಿಬೇಡಿ. ಹಣ್ಣಿನ ಜ್ಯೂಸಲ್ಲಿ ಸಕ್ಕರೆ ಹಾಕೊಂಡಂಥ ದೇವರಣೆ ಕುಡಿಬೇಡಿ. ಆಮೇಲೆ ಹೊರಗಡೆ ಸಿಗುವಂಥ ಹಣ್ಣಿನ ಜ್ಯೂಸ್ ಅಂತೂ ಯಾವುದೇ ಕಾರಣಕ್ಕೂ ಕುಡಿಬೇಡಿ. ಸೊ ಹಣ್ಣನ್ನು ತಿನ್ನಿ, ಡೋಂಟ್ ಡ್ರಿಂಕ್. ಸೊ ಅದು ಈಟ್ ಇಸ್ಟ್ ಅಷ್ಟೇ. ಓಕೆ. ಆಮೇಲೆ ಕಟ್ ಮಾಡಿಕೊಂಡು ತಿನ್ನಬೇಡಿ, ಕೈಯಲ್ಲೇ ಹಿಂಗೆಲ್ಲ ತೆಗೆದು ತಿನ್ನಿ, ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಿಜ ನಿಜ ಅಲ್ವಾ? ಖಂಡಿತ ನಿಜ. ಮಾವಿನ ಹಣ್ಣು ತಿನ್ನೋಕೆ ಅದಕ್ಕೆ ತಾನೇ ಖುಷಿ ಆಗೋದು. ಸೊ ನ್ಯೂಟ್ರಿಷನ್ ಬಗ್ಗೆ ಆಸಕ್ತಿ ಇರೋರು ಅಥವಾ ಅವಶ್ಯಕತೆ ಇರೋರು ದಯವಿಟ್ಟು ಪೂಜಾ ಶಂಕರ್ ಅವ್ರನ್ನ ಸಂಪರ್ಕಿಸಿ. ಅವರು ನಿಮಗೆ ಬೆಂಗಳೂರಿನ 5 ಕಡೆ ಸಿಗ್ತಾರೆ. ನಾನು ಹೇಳಿದೆ, ದಾಸರಳ್ಳಿ, ಜಯನಗರ, ವೈಟ್ಫೀಲ್ಡ್, ಸದಾಶಿವನಗರ ಮತ್ತು ಇಂದಿರಾನಗರ. ಬೇರೆ ಬೇರೆ ದಿನ ಬೇರೆ ಬೇರೆ ಕಡೆ ಇರ್ತಾರೆ ಅಂತ. ಬೇರೆ ನ್ಯೂಟ್ರಿಷನಿಸ್ಟ್ ಕೂಡ ಇರ್ತಾರೆ. ಬೇರೆ ನ್ಯೂಟ್ರಿಷನ್ ಬೇರೆ ಬೇರೆ ಸೆಂಟರ್ಗಳಲ್ಲಿ ಬೇರೆ ಬೇರೆ ನ್ಯೂಟ್ರಿಷನಿಸ್ಟ್ಗಳು ಕೂಡ ಇರ್ತಾರೆ. ಈ ಎಲ್ಲ ಸೆಂಟರ್ಗಳ ಫೋನ್ ನಂಬರ್ಗಳು, ಕಾಂಟ್ಯಾಕ್ಟ್ ಡೀಟೇಲ್ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದನ್ನು ದಯವಿಟ್ಟು ಸಂಪರ್ಕಿಸಿ ಆಸಕ್ತರು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ವಿಚಾರ ಏನಂದರೆ, ಈ ಅಲಿವಿಯೇಟ್ ಪೇನ್ ಕ್ಲಿನಿಕ್ ಅನ್ನುವಂಥದ್ದು ಬೇಸಿಕಲಿ ಪೇನ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಏನು ಪೇನ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಇದು? ದೀರ್ಘಕಾಲದ ನೋವು, ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್. ಸೊ ಇಟ್ ಕ್ಯಾನ್ ಸ್ಟಾರ್ಟ್ ಎಲ್ಲಿಂದಾದರೂ, ತಲೆಯಿಂದ ಕಾಲಿನ ತನಕ ಯಾವ ಭಾಗದ ನೋವನ್ನಾದರೂ. ಸೊ ಕೆಲವ್ರಿಗೆ ಜಾ ಪೇನ್ ಇರುತ್ತೆ, ಕೆಲವ್ರಿಗೆ ಶೋಲ್ಡರ್ ಪೇನ್ ಇರುತ್ತೆ, ಕೆಲವ್ರಿಗೆ ಟೆನ್ನಿಸ್ ಎಲ್ಬೋ ಇಲ್ಲಿ ನೋವಿರುತ್ತೆ. ಯೂಶಲಿ ಹೆಣ್ಮಕ್ಳಿಗೆ ನೋಡ್ತೀವಿ ನಾವು, ಅಡುಗೆ ಮಾಡ್ತಿರ್ತಾರೆ, ಹಿಂಗೆ ಕಲಿಸ್ತಿರ್ತಾರೆ, ಈ ನೋವುಗಳು ಶುರು ಆಗುತ್ತೆ. ಓಕೆ. ಕೆಲವ್ರಿಗೆ ಬೆನ್ನು ನೋವು ಇರುತ್ತೆ, ಸ್ಪೈನ್ ಪ್ರಾಬ್ಲಮ್. ಇದು ಜಾಸ್ತಿ ಕುತ್ಕೊಂಡಿರೋರಿಗೆ, ಆಫೀಸ್ ಕೆಲಸ ಮಾಡ್ತಿರ್ತಾರೆ, ಪೋಸ್ಚರ್ ಮೇಂಟೈನ್ ಮಾಡೋದೆಲ್ಲ, ಕೊಕ್ಕೈಕ್ ಸ್ಟೇಲ್ ಬೋನ್ ಪೇನ್ ಬರುತ್ತೆ, ಸ್ಪೈನಲ್ ಪೇನ್ ಬರುತ್ತೆ, ಇಲ್ಲ ಬಿದ್ದಿರ್ತಾರೆ, ಮಂಡಿ ನೋವು, ಇಲ್ಲ ಆ್ಯಂಕಲ್ ನೋವು. ಸೊ ಬಾಡಿಯ ಯಾವುದೇ ಭಾಗದ ಕ್ರಾನಿಕ್ ಪೇನ್, ದೀರ್ಘಕಾಲದ ನೋವನ್ನು ಅಲಿವಿಯೇಟ್ ಕ್ಲಿನಿಕ್ ಹೆಲ್ಪ್ ಮಾಡ್ತಾರೆ. ಎಸ್. ಸೊ ಆ ಥರ ಪೇನ್ ರಿಲೀಫ್ ಬೇಕಂದವರು ಕೂಡ ಇದನ್ನು ಸಂಪರ್ಕಿಸಿ. ಮತ್ತು ಪೇನ್ ರಿಲೀಫ್ ಸಂಬಂಧಪಟ್ಟಂತೆ ಒಂದಷ್ಟು ಒಬಿಸಿಟಿ ಇರ್ಬೋದು, ನ್ಯೂಟ್ರಿಷನ್ ಇರ್ಬೋದು, ಬ್ಯಾಲೆನ್ಸ್ ಫುಡ್ ಇರ್ಬೋದು, ಅದನ್ನು ಕೂಡ ಅವ್ರು ಹೇಳ್ತಾರೆ. ಪೂಜಾ ಮತ್ತು ಪೂಜಾ ಅವರ ಸಹೋದ್ಯೋಗಿಗಳು ಅದನ್ನು ನಿಮಗೆ ಸಹಾಯ ಮಾಡ್ತಾರೆ. ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿವರೆಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಈ ಒಂದು ಫುಡ್ ಬಗ್ಗೆ, ನ್ಯೂಟ್ರಿಷನ್ ಬಗ್ಗೆ, ಬ್ಯಾಲೆನ್ಸ್ ಡಯಟ್ ಬಗ್ಗೆ, ಪಥ್ಯದ ಬಗ್ಗೆ, ಎಕ್ಸಸೈಸ್ ಬಗ್ಗೆ, ಎಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿರುವಂಥ ಪೂಜಾ ಶಂಕರ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪೂಜಾ ಅವರೇ, ತುಂಬ ಥ್ಯಾಂಕ್ಸ್ ನಿಮಗೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್. ತುಂಬ ಖುಷಿ ಆಯ್ತು ನನಗೆ ಇವ್ರ ಜೊತೆ ಮಾತಾಡಿ. ತುಂಬ ಚೆನ್ನಾಗಿ ಹೇಳಿದರು, ತುಂಬ ಸಿಂಪಲ್ಲಾಗಿ ಹೇಳಿದರು. ಸೊ ಇದನ್ನು ದಯವಿಟ್ಟು ನೀವೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ಫ್ಯಾಮಿಲಿ ಡಾಕ್ಟರ್ ಮಾಡೋ ಹಿಂದಿರೋ ಉದ್ದೇಶನ ಯಾವಾಗಲೂ ಹೇಳ್ತಿರ್ತೀನಿ. ನಾವು ಕನ್ನಡಿಗರು ತುಂಬ ಹೆಲ್ತ್ ಕಾನ್ಷಿಯಸ್ ಏನಲ್ಲ, ನಾವು ಒಂದು ಹಂತಕ್ಕೆ ಹೆಲ್ತ್ ಕಾನ್ಷಿಯಸ್. ನಾವು ಆ ಥರ ನಾವು ತುಂಬ ಫುಡಿಗಳು ಅಲ್ಲ, ಒಂದು ಹಂತಕ್ಕೆ ಫುಡಿಗಳು. ಬೇರೆ ಬೇರೆ ರಾಜ್ಯದಲ್ಲಿ ತುಂಬ ಊಟ ಮಾಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ನಾವೇನು ಆ ಥರ ಇಲ್ಲ ಹಂಗೆ ನೋಡಿದರೆ. ಆದರೆ ಇವತ್ತಿನ ಬದಲಾದ ಸ್ಥಿತಿಯಲ್ಲಿ, ಅಂದರೆ ಇವತ್ತು 2025 ನಮ್ಮದು ಊಟ ಬದಲಾಗಿದೆ, ನಮ್ಮ ತಿಂಡಿಗಳು ಬದಲಾಗಿದೆ, ಮತ್ತು ನಮ್ಮ ಲೈಫ್ ಸ್ಟೈಲ್ ಬದಲಾಗಿದೆ, ನಮ್ಮ ಜಾಬ್ಗಳು, ನಮ್ಮ ಕೆಲಸಗಳು ಬದಲಾಗಿದೆ. ಹೀಗಾಗಿ ನಾವು ನಮ್ಮ ದೇಹವನ್ನು, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಬೇಕು. ಸೊ ಕಾಪಾಡ್ಕೊಳ್ಳೋದಂದರೆ ಡಾಕ್ಟರ್ ಹತ್ರ ಹೋಗೋದಲ್ಲ, ಮನೇಲೇ ಕೂತ್ಕೊಂಡು ಕಾಪಾಡ್ಕೊಳ್ಳೋದು ಅಂದಲ್ವಾ ಅರ್ಥ. ಸೊ ಆ ಕಾಪಾಡ್ಕೊಳ್ಳೋಕ್ಕೆ ಏನು ಬೇಕು ಅನ್ನೋದನ್ನು ಪೂಜಾರು ತುಂಬ ಚೆನ್ನಾಗಿ ಹೇಳಿದರು. ಇದನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಡೌಟ್ಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ಮತ್ತೆ ನಾವು ಪೂಜಾ ಅವರು ಬಂದಾಗ ನಾವು ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.